ಸ್ಯಾಂಡಲ್ವುಡ್ನ ಖಳನಟ ಹರೀಶ್ ರಾಯ್ ನಿಧನರಾಗಿದ್ದಾರೆ ಅನ್ನುವಂತಹ ಮಾಹಿತಿ ವರದಿಯಾಗ್ತಾ ಇದೆ. ಸ್ಯಾಂಡಲ್ವುಡ್ನ ಖಳನಟ ಹರೀಶ್ ರಾಯ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ತೀರಾ ಇತ್ತೀಚೆಗಷ್ಟೇ ಅವರು ಕ್ಯಾನ್ಸರ್ ವಿರುದ್ಧ ಹೋರಾಡ್ತಿರುವಂತಹ ವಿಚಾರ ಬೆಳಕಿಗೆ ಬಂದಿತ್ತು. ವಿಡಿಯೋ ಕೂಡ ಹರಿದಾಡಿತ್ತು. ಕನ್ನಡದ ಖ್ಯಾತ ಸಿನಿಮಾಗಳು ಕೆಜಿಎಫ್ ತೀರಾ ಇತ್ತೀಚಿಂದು, ಹಾಗೆ ನಲ್ಲ, ಜೋಡಿ ಹಕ್ಕಿ, ಸಂಜು ವೆಡ್ಸ್ ಗೀತಾ, ಹಾಗೆ ಓಂ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಹರೀಶ್ ರೈ ಅವರ ನಟನೆಯನ್ನ ಸ್ಮರಿಸಿಕೊಳ್ಳಬಹುದು. ಕ್ಯಾನ್ಸರ್ ವಿರುದ್ಧ ಹೋರಾಡೋದಕ್ಕೆ ಚಿಕಿತ್ಸೆಗೋಸ್ಕರ ಕಿದ್ವಾಯಿ ಆಸ್ಪತ್ರೆಗೆ ನಟ ದಾಖಲಾಗಿದ್ರು. ಬಟ್ ಚಿಕಿತ್ಸೆ ಫಲಿಸದೆ ದುರದೃಷ್ಟವಶಾತ್ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. 2 ದಶಕಗಳ ಕಾಲ ಕನ್ನಡ ಸಿನಿಮಾ ರಂಗಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ಹರೀಶ್ ರಾಯ್ ಕೊಟ್ಟಿದ್ದಾರೆ. ಜನಪ್ರಿಯ ಸಿನಿಮಾಗಳಲ್ಲಿ ಹರೀಶ್ ರಾಯ್ ನಟಿಸಿದ್ರು. ತೀರಾ ಇತ್ತೀಚೆಗಿನ ಕೆಜಿಎಫ್ ಸಿನಿಮಾದಲ್ಲಿ ಅವರ ಪಾತ್ರವನ್ನು ನೆನಪಿಸ್ಕೊಳ್ಬಹುದು. ಚಾಚಾ ಪಾತ್ರದಲ್ಲಿ ಅವರು ಕಾಣಿಸ್ಕೊಂಡಿದ್ರು. ಹಾಗೇನೆ ಕನ್ನಡದ ಒಂದು ಕಲ್ಟ್ ಸಿನಿಮಾ ಅಂತ ಹೇಳಿ ಕರೆಯಲಾಗುತ್ತೆ, ಕಲ್ಟ್ ಕ್ಲಾಸಿಕ್ ಸಿನಿಮಾ ಅಂತ ಕರೆಯಲಾಗುತ್ತೆ ಓಂ ಸಿನಿಮಾ. ಅದರಲ್ಲಿ ಕೂಡ ಡಾನ್ ರೈ ಅನ್ನುವಂಥ ಪಾತ್ರವನ್ನು ಅವರು ನಿರ್ವಹಿಸಿದ್ರು. ಅವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಪ್ರಸ್ತುತ ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಅನಾರೋಗ್ಯ, ಥೈರಾಯ್ಡ್ ಕ್ಯಾನ್ಸರು ಅವ್ರಿಗೆ ಹೊಟ್ಟೆಗೆ ಸ್ಪ್ರೆಡ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿದ್ರು. ಜೊತೆಗೆ ಅವರ ದೇಹ ಸ್ಥಿತಿ ಎಷ್ಟು ಮಟ್ಟಿಗೆ ಕ್ಷೀಣಿಸಿತ್ತು ಟ್ರೀಟ್ಮೆಂಟ್ನ ಹಂತದಲ್ಲಿ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಟ್ ದೇಹದಲ್ಲಿ ನೀರಿನ ಸಂಗ್ರಹ ಪ್ರಮಾಣ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಅವರ ಹೊಟ್ಟೆ ಊದಿಕೊಂಡಿದ್ದೆಲ್ಲವನ್ನ ಕೂಡ ನಾವು ಗಮನಿಸಿದ್ವಿ. ಇದು ಅವರ ಅಭಿಮಾನಿಗಳಿಗೆ ತೀವ್ರ ದುಃಖವನ್ನು ಉಂಟು ಮಾಡಿತ್ತು. ಅನಾರೋಗ್ಯದಿಂದ ಅವರು ಬಳಲ್ತಿರುವಂಥ ಸಂದರ್ಭದಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಅವರ ವಿಡಿಯೋಗಳೆಲ್ಲ ಹರಿದಾಡಿತ್ತು. ಆ ಸಂದರ್ಭದಲ್ಲಿ ಅವರು ಬಹಿರಂಗವಾಗಿ ಹೇಳ್ಕೊಂಡಿದ್ರು ಅವರಿಗೆ ಎಷ್ಟು ತೊಂದರೆ ಆಗ್ತಿದೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ಇದರ ಜೊತೆಗೆ ಚಿಕಿತ್ಸಾ ವೆಚ್ಚ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಹೊಡೆತ ಕೊಡ್ತಿದೆ ಅನ್ನುವಂಥದ್ದೆಲ್ಲವನ್ನ ಹೇಳಿದರು. ಆರ್ಥಿಕ ಸಹಾಯಕ್ಕೋಸ್ಕರ ಅವ್ರು ಮನವಿ ಮಾಡ್ಕೊಂಡಿದ್ದನ್ನು ಕೂಡ ಇಲ್ಲಿ ಗಮನಿಸ್ಬೋದು. ಆರೋಗ್ಯ ಸುಧಾರಿಸಿದರೆ ಮತ್ತೆ ವಾಪಸ್ ನಟನೆಗೆ ಮರಳುವಂಥ ಇಂಗಿತವನ್ನು ಕೂಡ ವ್ಯಕ್ತಪಡಿಸಿದರು. ಆದರೆ ವಿಧಿಯಾಟ ಮೇಲಾಗಿದೆ. ಕನ್ನಡ ಸಿನಿಮಾ ರಂಗಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಂತಹ ನಟ ಚಿಕಿತ್ಸೆ ಫಲಿಸದೆ ಇದೀಗ ಕೊನೆಯುಸಿರೆಳೆದಿದ್ದಾರೆ. ಖಳನಟ ಹರೀಶ್ ರೈ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ದೃಶ್ಯಗಳು, ಜೊತೆಗೆ ಕ್ಯಾನ್ಸರ್ ಅವರನ್ನು ಎಷ್ಟರ ಮಟ್ಟಿಗೆ ಹಿಂಡಿ ಹಿಪ್ಪೆ ಮಾಡಿತ್ತು ಅನ್ನುವಂಥದ್ದನ್ನು ಕೂಡ ಆ ದೃಶ್ಯ ನೋಡಿದಾಗಲೇ ಗಮನಿಸ್ಬೋದಾಗಿದೆ. ಅನೇಕ ಸಿನಿಮಾಗಳು, ಪ್ರಮುಖವಾಗಿ ಕನ್ನಡ ಸಿನಿಮಾದ ರಂಗದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದಂಥ ಎಲ್ಲ ಸಿನಿಮಾಗಳಲ್ಲಿ ಅವರ ಪಾತ್ರ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಜೋಡಿ ಹಕ್ಕಿ, ಸಂಜು ವೆಡ್ಸ್ ಗೀತಾ, ಕೆಜಿಎಫ್, ನಲ್ಲ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ಅವರು ನಟನೆಯನ್ನು ಮಾಡಿದರು. ಬಟ್ ಕ್ಯಾನ್ಸರ್ನಿಂದಾಗಿ ಥೈರಾಯ್ಡ್ ಕ್ಯಾನ್ಸರ್ ಅವರಿಗೆ ಮೊದಲು ಕಾಣಿಸ್ಕೊಳ್ತು. ಅದಾದ ಬಳಿಕ ಅದು ಹೊಟ್ಟೆಗೆ ಕೂಡ ಸ್ಪ್ರೆಡ್ ಆಯಿತು ಅನ್ನುವಂತಹ ಮಾಹಿತಿ. ಅದಕ್ಕೆ ಅವರು ಸೂಕ್ತವಾದಂಥ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ರೂ ಕೂಡ ಆ ಚಿಕಿತ್ಸೆ ಫಲಕಾರಿಯಾಗದೆ ದುರದೃಷ್ಟವಶಾತ್ ಖಳನಟ ಹರೀಶ್ ರೈ ತಮ್ಮ ಇಹಲೋಕ ಯಾತ್ರೆಯನ್ನು ಮುಗಿಸಿದ್ದಾರೆ.